ಕನ್ನಡ ಚಿತ್ರರಂಗದಲ್ಲಿ ಗೌರಿ ಗಣೇಶ ಎನ್ನುವಂತಹ ಒಂದು ಚಲನಚಿತ್ರ ಬಂದಿತ್ತು. ಅನಂತನಾಗ್ ಅವರು ಆ ಚಿತ್ರದ ನಾಯಕ. ಅವರು ಗೌರಿ ಎನ್ನುವ ಹೆಣ್ಣು ಮಗಳ ಡೈರಿಯೊಂದನ್ನು ಆಧರಿಸಿಕೊಂಡು ವಿದೇಶದಲ್ಲಿ ಇದ್ದಂತಹ 3 ಕುಟುಂಬಗಳನ್ನು ಸಂಪರ್ಕ ಮಾಡಿ ಯಾವುದೋ ಕಾರಣಕ್ಕಾಗಿ ಗೌರಿಯೊಂದಿಗೆ ದೈಹಿಕ ಸಂಪರ್ಕದಿಂದ ಹುಟ್ಟಿರುವ ಮಗುವಿಗೆ ಸಹಾಯ ನೀಡಬೇಕು ಮತ್ತು ಹಣಕಾಸಿನ ನೆರವು ಒದಗಿಸಬೇಕೆಂದು ಕೋರಿಕೊಂಡು ಅವರು 3 ಮಂದಿಯನ್ನು ಮೋಸಗೊಳಿಸಿ ಲಕ್ಷಾಂತರ ರೂಗಳನ್ನು ವಸೂಲಿ ಮಾಡಿದಂತಹ ಕಥೆಯ ಹಂದರ ಹೊಂದಿದಂತಹ ಸಿನಿಮಾ. ವೆರಿ ಸಕ್ಸಸ್ಫುಲ್ ಸಿನಿಮಾ. ಆ ಸಿನಿಮಾದ ಕಥೆಯನ್ನೇ ಹೋಲುವಂತಹ ಒಂದು ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಅದು ಸಹ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಬೀಡಿ ಉದ್ಯಮವೊಂದರ ಮಾಲಕಿಯನ್ನೇ ಮೋಸಗೊಳಿಸಿದಂತಹ ಪ್ರಕರಣ. ದಕ್ಷಿಣ ಕನ್ನಡ ಜಿಲ್ಲೆ ಬೀಡಿ ಉದ್ಯಮಕ್ಕೆ ಹೆಸರುವಾಸಿಯಾದದ್ದು. ಇಂತಹ ಜಿಲ್ಲೆಯಲ್ಲಿ ವೈಶ್ಯ ಸಮಾಜದ ಹಿರಿಯರಾದಂತಹ ಪುತ್ತು ವೈಕುಂಠ ಶೇಟ್ ಅವರು ಶತಮಾನಗಳ ಹಿಂದೆ ಹುಟ್ಟು ಹಾಕಿದಂತಹ ಸಂಸ್ಥೆಯೇ PVS ಸಂಸ್ಥೆ. ಮಂಗಳೂರಿನ ಪ್ರಥಮ ಹೈ ರೈಸ್ ಬಿಲ್ಡಿಂಗ್ ಕಟ್ಟಿದಂತಹ ಕೀರ್ತಿ ಆ ಸಂಸ್ಥೆಗೆ ಇದೆ. ಅದೇ PVS ಕಟ್ಟಡ. ಅದು ಮಂಗಳೂರಿನ ಒಂದು ಲ್ಯಾಂಡ್ ಮಾರ್ಕ್. ಆ ಕಟ್ಟಡದ ಎದುರಿನ ಭಾಗ ಇರುವುದೇ PVS ಬಾಗ್. ಅತ್ತಾವರದಲ್ಲಿಯೂ ಅವರ ಆಸ್ತಿಗಳಿವೆ. ದೇಶದ ವಿವಿಧ ಎಡೆಯಲ್ಲಿ ಅವರ ಆಸ್ತಿ ಪಾಸ್ತಿಗಳಿವೆ. ಇಡೀ ಸಂಸ್ಥೆಯ ಒಟ್ಟು ಮೌಲ್ಯ ಸುಮಾರು 3,500 ಕೋಟಿ ರೂಪಾಯಿಗಳು. ಇಂತಹ ಸಂಸ್ಥೆಯನ್ನು ಕಬಳಿಸಬೇಕು ಅನ್ನುವಂಥ ಹುನ್ನಾರ ಮಾಡಿದ್ದು ಅದೇ ಸಂಸ್ಥೆಯಲ್ಲಿ ಲೆಕ್ಕ ಪರಿಶೋಧಕರಾಗಿದ್ದಂಥವರು. ಅವರು ಯಾವ ರೀತಿ ಇಡೀ ಸಂಸ್ಥೆಯ ಆಸ್ತಿಯನ್ನು ಕಬಳಿಸಬೇಕು ಅಂತ ಆಲೋಚನೆ ಮಾಡಿದರೂ ಅದು ಹಲವು ವರ್ಷಗಳ ಹಿಂದೆ ನಡೆದಂಥ ಒಂದು ಷಡ್ಯಂತ್ರ. ಪೂನಾದ ಆಸ್ಪತ್ರೆಯಲ್ಲಿ ಹುಟ್ಟಿದಂತಹ ಮಗುವಿನ ದಾಖಲೆಗಳನ್ನು ಹಿಡ್ಕೊಂಡು ಆ ಮಗುವನ್ನು ಕರ್ಕೊಂಡು ಬಂದು PVS ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ಗಳ ಮನೆಯಲ್ಲಿ ಆ ಮಗುವಿಗೆ ಒಂದು ನಾಮಕರಣ ಶಾಸ್ತ್ರ ಮಾಡಿ ಅದರ ಫೋಟೋಗಳನ್ನು ಇಟ್ಟುಕೊಂಡು ಅದರ ವಿಡಿಯೋ ಇಟ್ಟುಕೊಂಡು ಆ ಮೂಲಕ ಆ ಮಗುವೇ ಈ ಸಂಪೂರ್ಣ ಆಸ್ತಿಗೆ ವಾರಿಸುದಾರ ಎನ್ನುವಂಥ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಒಟ್ಟು 3,500 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಕಬಳಿಸಲು ಮಾಡಿದಂತಹ ಸಂಚು ಇದೀಗ ಬಯಲಾಗಿದೆ. ಮಸೂದಂಡಿ ಕುಶೆಯವರು ನಿಧನ ಹೊಂದಿದ ನಂತರ ಇಡೀ ಸಂಸ್ಥೆಯ ಆಡಳಿತ ಅವರ ಪತ್ನಿ ಸರೋಜಿನಿ ಎಂ ಕುಶೆಯವರ ಪಾಲಿಗೆ ಬಂದಿತ್ತು. ಅವರು ವಯೋವೃದ್ಧೆ. ಅವರನ್ನು ಮೋಸ ಮಾಡಿ ಈ ಆಸ್ತಿಯನ್ನು ಕಬಳಿಸ್ಬೋದು ಎನ್ನುವಂಥ ಹುನ್ನಾರದಲ್ಲಿ ಈ ಷಡ್ಯಂತ್ರ ರೂಪಣೆ ಆಗಿತ್ತು. ಇಡೀ ಷಡ್ಯಂತ್ರ ಹೇಗೆ ನಡೆಯಿತು ಎನ್ನುವುದನ್ನು ಸ್ವತಃ ಸರೋಜಿನಿ ಎಂ ಕುಶೆಯವರೇ ಮಾಧ್ಯಮದ ಎದುರು ಬಿಚ್ಚಿಟ್ಟಿದ್ದಾರೆ. ನೀವೇ ನೋಡಿ. ಇವರು ಸರೋಜಿನಿ ಕುಶೆ ಅವರು ಪುತ್ತು ವೈಕುಂಠ ಶೇಟ್ ಅವರ ಮೊಮ್ಮಗಳಾಗಿರುತ್ತಾರೆ. ಅವರಿಗೆ ಪ್ರಾಯ 92 ಆಗಿರುತ್ತದೆ. ಅವರು ತುಂಬ ಆರೋಗ್ಯವಾಗಿದ್ದಾರೆ. ಬಟ್ ಪ್ರಾಯ ಆದ ಕಾರಣ ಒಂದು 90 ವರ್ಷ ಅಂದರೆ ವಯಸ್ಸಂದರೆ ಒಂದು ಮನುಷ್ಯನ ಸ್ಥಿತಿ ನಮ್ಗೆ ಗೊತ್ತಿರ್ತದೆ. ಬಟ್ ಅವರ ಈ ಪ್ರಾಯಕ್ಕೆ ಅವರು ತುಂಬ ಆರೋಗ್ಯವಾಗಿದ್ದಾರೆ. ನಮಗೆ ಭಗವಂತರು ಅವರಿಗೆ ಇನ್ನೂ ತುಂಬ ಆಯುಷ್ಯವನ್ನು ಕೊಟ್ಟು ಇನ್ನೂ ಒಳ್ಳೆ ಆರೋಗ್ಯ ಕೊಡಬೇಕೆಂದು ನಾವು ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ. ಇವತ್ತು ನಾವು ಇಲ್ಲಿ ಒಂದು ಪ್ರೆಸ್ ನೋಟ್ ಕೊಡಲು ಒಂದು ಮುಖ್ಯವಾದ ವಿಷಯ ಅಂದರೆ, ನಾನು ಸರೋಜಿನಿ ಕುಶೆ ಅವರು ಬರೆದಿರುವಂಥ ಅವರ ಮನಸ್ಸಲ್ಲಿದ್ದಂತ ನಾನು ಓದಿ ಹೇಳುತ್ತೇನೆ. ಇದು ಅವರ ವಿಚಾರವಾಗಿರುತ್ತದೆ. ನಮ್ಮ PVS BD's ಕಂಪನಿ ಕೇಂದ್ರ ಕಚೇರಿ ಇರುವ PVS ಸದನ ಕಟ್ಟಡ ನಿರ್ಮಾಣದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಕಂಪನಿಯನ್ನು ಹರಿಸಿ ಬೆಳೆಸಿದ ಎಲ್ಲರಿಗೂ PVS BD'ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದ ಸಂದರ್ಭದಲ್ಲಿ ನಮ್ಮದೇ ಸ್ವದೇಶಿ ಉತ್ಪನ್ನವಾದ ಬೀಡಿಯನ್ನು ತಯಾರಿಸಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗವನ್ನು ಸೃಷ್ಟಿಸಿದ ನಮ್ಮ ಸಂಸ್ಥೆಯ ಸ್ಥಾಪಕರಾದ ದಿವಂಗತ ಪುತ್ತು ವೈಕುಂಠ ಶೇಟ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ನಾನು ಬಯಸುತ್ತೇನೆ. ಸಂಸ್ಥೆಯ ಆಡಳಿತವನ್ನು ಸ್ವತಃ ನಾನೇ ಸ್ವತಂತ್ರವಾಗಿ ನೋಡಿಕೊಳ್ಳುತ್ತಿದ್ದು, ಇದರಲ್ಲಿ ಯಾರದೇ ಹಸ್ತಕ್ಷೇಪ ಇರುವುದಿಲ್ಲ. ನನ್ನ ಅಜ್ಜ ದಿವಂಗತ ಪುತ್ತು ವೈಕುಂಠ ಶೇಟ್ ರವರ ಪತ್ನಿಯ ತಂಗಿ ಮಗಳಾದ ಕುಮಾರಿ ವಸಂತಿ ಎಚ್ ಅವರು ಬಾಲ್ಯದಿಂದ ನನ್ನ ಜೊತೆಯಲ್ಲಿದ್ದು, ನನ್ನ ಪತಿಯು ಮೃತಪಟ್ಟ ನಂತರ ನನ್ನ ಹೆಗಲಿಗೆ ಹೆಗಲು ನೀಡಿ PVS ಕಂಪನಿಗಳನ್ನು ನಾವಿಬ್ಬರು ಜೊತೆಗೂಡಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುತ್ತಾ ಬಂದಿದ್ದೇವೆ. ಇತ್ತೀಚೆಗೆ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುತ್ತಿದ್ದ ಕೆಲವು ವ್ಯಕ್ತಿಗಳು ನಮ್ಮ ಸಂಸ್ಥೆ ಹಾಗೂ ಆಸ್ತಿ ಪಾಸ್ತಿಯನ್ನು ಕಬಳಿಸುವ ದುರುದ್ದೇಶದಿಂದ ಅವರದೇ ಮನೆಯಲ್ಲಿ ವಾಸವಿರುವ ಕೃಷ್ಣದತ್ತ ಎಂಬ ವ್ಯಕ್ತಿಯಿಂದ ನಮಗೆ ತೊಂದರೆ ಉಂಟು ಮಾಡುತ್ತಿದ್ದು, ನಾನು ನ್ಯಾಯಾಲಯದ ಮೊರೆ ಹೋಗಿ ಈತನ ವಿರುದ್ಧ ನನ್ನ ಮಗನೆಲ್ಲವೆಂದು ತಡೆಯಾಜ್ಞೆಯನ್ನು ಪಡೆದುಕೊಂಡಿರುತ್ತೇನೆ. ಆದುದರಿಂದ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರಲ್ಲಿ ನಾನು ವಿನಂತಿಸುವುದೇನೆಂದರೆ, ಕೃಷ್ಣದತ್ತ ಹಾಗೂ ಆತನ ಸಹಚರರ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ನನ್ನ ನ್ಯಾಯಯುತವಾದ ಹೋರಾಟದಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾಜನತೆ ನನಗೆ ಸಹಕರಿಸಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೋರುತ್ತಿದ್ದೇನೆ. ಇಷ್ಟ ತನಕ ಬೇರೆ ಬೇರೆ ಪೀಳಿಗೆಯವರು ಅದನ್ನು ಮುಂದುವರಿಸ ಬರುವಾಗ ಈ ಸರೋಜಿನಿ ಕೂಶೆ ಮತ್ತು ಮಧುಸೂದನ್ ಕೂಶೆ ಇವರ ದಂಪತಿಗಳು, ಇವರಿಗೆ ಏನೋ ದೇವರ ಅನುಗ್ರಹ ಇರಲಿಲ್ಲ. ಒಂದು ಮಕ್ಕಳ ಸಂತತಿ ಮುಂದೆ ಬರಲಿಲ್ಲ, ಏನೋ ಒಳ್ಳೆಯದಕ್ಕೆ ಆಗಿರ್ಬೋದು. ಬಟ್ ಇದರ ಒಂದು ಅಡ್ವಾಂಟೇಜ್ ಅಂತ ತಗೊಂಡು ಅವರೊಟ್ಟಿಗಿದ್ದ ಕೆಲಸದಲ್ಲಿದ್ದವರು, ಅವರ ಕಂಪನಿಯಲ್ಲಿದ್ದವರು ಒಂದು ದೊಡ್ಡ ಸಂಚುವನ್ನು ಒಂದು 25 ವರ್ಷ ಮುಂಚೆನೇ ನಡೆಸಿಕೊಂಡು ಬಂದಿರುತ್ತಾರೆ. ಅದನ್ನು ಈ ಆಸ್ತಿಗಳು ಇದೆಲ್ಲ ಇವರು ಒಂದು ದೊಡ್ಡ ಟ್ರಸ್ಟ್ ಮತ್ತು ಸಮಾಜದ ಬೆಳವಣಿಗೆಗೆ ಅಂತಲೇ ಮೀಸಲಾಗಿಟ್ಟಿದ್ದಾರೆ. ಬಟ್ ಇದನ್ನೊಂದು ಕಬಳಿಸಿ ತಮ್ಮದೇ ಆದ ಆಸ್ತಿಯನ್ನು ಮಾಡಬೇಕೆಂದು ಕೆಲವು ಸಂಚುಗಾರರು ಇದರ ಹಿಂದಿದ್ದಾರೆ. ಅದರ ಬಗ್ಗೆ ಆಲ್ರೆಡಿ ಕೋರ್ಟಿಗೆ ಇವರು ಹೋಗಿ ಕೋರ್ಟಿನ ತಡೆಯಾಜ್ಞೆ ಎಲ್ಲ ಬಂದಿದೆ. ಆದರೂ ಅಂಥವರು ಬೇರೆ ಬೇರೆಯವರೊಂದಿಗೆ ಏನೇನೋ ಬಿಸ್ನೆಸ್ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ. ಸೊ ಅಂಥ ವ್ಯವಹಾರಗಳಿಗೆ ಬಲಿ ಆಗಬಾರದೆಂದೊಂದು ಕೋರಿಕೆ. ಮತ್ತು ಅವರು ದತ್ತು ತಗೊಂಡಿರೋ ಒಂದು ಸುದ್ದಿರೋ ಒಂದು ಮಕ್ಕಳನ್ನು ಯಾರೋ ಹೇಳ್ತಾ ಇದ್ದಾರೆ, ಅವರ ದತ್ತು ತಗೊಂಡಿದ್ದಾರೆ ಹೀಗೇಳಿ. ಈಗ ನಾವು ಇಲ್ಲಿ ಕೂತ್ಕೊಂಡವರೆಲ್ಲ ಸಮಾಜದವರೇ ಆಗಿದ್ದು, ನಾನು ಹುಟ್ಟುವ ಮೊದಲಿಂದ ಇವರಲ್ಲಿದ್ದಾರೆ. ನನಗೆ ಇವತ್ತು 42 ವರ್ಷ ಇದ್ದು, ಆವಾಗಿಂದ ನಾನು ನೋಡ್ತಾ ಇದ್ದೇನೆ. ಬಟ್ ಇಷ್ಟ ತನಕ ಅಂಥ ವ್ಯಕ್ತಿಗಳನ್ನು ನಾವು ಇಷ್ಟ ತನಕ ನೋಡಿಲ್ಲ. ಯಾರು ಏನು ಇವರು ಸತತವಾಗಿ ಈಗ ಒಂದು 5-6 ವರ್ಷದಿಂದ ಮನೇಲಿದ್ದರೋ ಹೊರತು, ಇಲ್ಲದ್ರೆ ನಮ್ಮ ಸಮಾಜದ ದೇವಸ್ಥಾನ ಬೇರೆ ಬೇರೆ ಫಂಕ್ಷನ್ಸಿಗೆಲ್ಲ ಬರ್ತಿದ್ರು. ಬಟ್ ಇವರೊಡನೆ ನಾವು ಯಾರೂ ಇವರ ಒಂದು ಸಂತತಿ ಎಂದು ಇಷ್ಟ ತನಕ ಕಂಡಿದ್ದು ನಮಗೆ ನೆನಪಿಲ್ಲ, ನಾವು ನೋಡೂ ಇಲ್ಲ. ಬಟ್ ಅದನ್ನೇ ಏನೋ ಒಂದು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ನಾವು ಇವರದ್ದು ಸಂತತಿ ಅದು ಇದೆಲ್ಲ ಹೇಳ್ಕೊಂಡು ತುಂಬ ದೊಡ್ಡ ಸಂಚು ನಡೀತದೆ. ಅದಕ್ಕೆ ನಾವೆಲ್ಲ ಸಮಾಜದವರೆಲ್ಲ ಸೇರಿಕೊಂಡು ಇವರೊಟ್ಟಿಗೆ ಇವತ್ತು ಇಲ್ಲಿ ಬಂದಿದ್ದೇವೇನೆಂದರೆ, ನಮಗೂ ತಿಳಿದಂಥ ವಿಷಯವನ್ನು ಇಲ್ಲಿ ಹೇಳಬೇಕಾಗಿ 1-2 ಉತ್ತರವನ್ನು ಸಮಾಜದ ನಮ್ಮ ಅರ್ಚಕರನ್ನು ಮಾತಾಡಬೇಕಾಗಿ ವಿನಂತಿ. ಒಂದು ಸಂಸ್ಥೆ 100 ವರ್ಷ ಬಾಳಿತ ಉಂಟಾದರೆ ಇದು ಒಂದು ಗ್ರೇಟ್ ಅಂತ ಹೇಳಬೇಕು. ಮನುಷ್ಯನಿಗೆ 100 ವರ್ಷ ಆಯುಷ್ಯ ಇರಲಿಲ್ಲ. ನಾವು ನೋಡ್ತಾ ಇರ್ತೇವೆ, ಇವತ್ತಿದ್ದವ ನಾಳೆ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಪುತ್ತು ಶೇಟ್ ಅವರು ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ 100 ವರ್ಷ ದಾಟಿತು ಅಂತಾದರೆ, ಅದು ನಿಜವಾಗಿ ಅದರ ಹಿಂದೆ ಕರ್ತವ್ಯ ಮಾಡಿದಂಥ ಶ್ರಮಪಟ್ಟಂಥ ಪುತ್ತು ವೈಕುಂಠ ಶೇಟ್ ಅವರ ನಿಧನ ನಂತರ ಮಧುಸೂದನ್ ಕೂಶೆ ಅವರ ನಿಧನ ನಂತರ ಅವರ ಧರ್ಮಪತ್ನಿಯಾದ ಸರೋಜಿನಿ ಕೂಶೆ. ಮನುಷ್ಯ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಅಪೇಕ್ಷೆ ಮಾಡ್ತಾನೆ, ಕೆಟ್ಟದನ್ನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕಲಿಯುಗದಲ್ಲಿ ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳಿದರೆ, ವಿಶೇಷವಾಗಿ ಸತ್ಯವನ್ನು ಹೇಳುವ ಬದಲಿಗೆ ಸುಳ್ಳನ್ನೇ ಹೇಳ್ತಾನೆ. ಯಾಕಂತ ಹೇಳಿದರೆ ಆ ಸುಳ್ಳಿಗೆ ತಾತ್ಕಾಲಿಕವಾಗಿ ಅದಕ್ಕೆ ಒಂದು ಫಲ ಸಿಗ್ತದೆ, ಆದರೆ ಸತ್ಯಕ್ಕೆ ಶಾಶ್ವತವಾದ ಫಲ ಸಿಕ್ಕುವಂಥದ್ದು. ಸುಳ್ಳು ಹೇಳ್ಬೋದು ನಾವು, ಸುಳ್ಳಿನಿಂದ ನಮಗೆ ಸ್ವಲ್ಪ ಸಮಯಕ್ಕೆ ಮಾತ್ರ ಸ್ವಲ್ಪ ಒಳ್ಳೆ ಫಲ ಸಿಗ್ತದೆ, ಆದರೆ ಕಾಲ ಕಳೆದ ನಂತರ ಸತ್ಯಕ್ಕೇ ಜಯ. ಅದಕ್ಕೆ ಪುಣ್ಯಕೋಟೆ ಹೇಳಿದ್ದಾರೆ,
ಗೊತ್ತಾ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿದ್ದಾರೆ. ಈ ಸಂಸ್ಥೆ ಎಷ್ಟೋ ವರ್ಷಗಳಿಂದ ಸ್ಥಾಪನೆ ಆಗಿ ಈಗ 106ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೆಲ್ಲ ವ್ಯಕ್ತಿಗಳು ಏನು ಮಾಡ್ತಾರಂತೆ, ಸ್ವಲ್ಪ ನಮ್ಮನೆ ಒಂದು ಅಸೂಯೆ ಬರ್ತದೆ. ಸಂಸ್ಥೆ ನಮ್ಮ ವಶಕ್ಕೆ ಬರಬೇಕು ಅಂತ ಕೆಲವರಿಗೆಲ್ಲ ಇರ್ಬೋದು. ನಾನು ಒಳ್ಳೆಯದಾಗಿದ್ದಂತ ಆದ ಕೂಡಲೇ ಇನ್ನೊಬ್ಬರಿಗೆ ಅಸೂಯೆ ಆಗ್ತದೆ, ನನ್ನ ಹಾಗೆ ಅವರಾಗಬೇಕು ಅಂತ. ಆದರೆ ಒಳ್ಳೆಯ ರೀತಿಯಿಂದ ಧರ್ಮ ಮಾರ್ಗದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಅಧರ್ಮ ಮಾರ್ಗದಲ್ಲಿ ಹೋದರೆ ನನ್ನ ಕೆಲಸ ಆಗ್ತದೆ ಅಂತ ಗೊತ್ತುಂಟು. ಆದ್ದರಿಂದ ಅಧರ್ಮ ಮಾರ್ಗವನ್ನು ನಾವು ಹೋಗಿ ನಮ್ಮ ಕೆಲಸ ಏನು ದುಷ್ಟ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಉಂಟು, ಅದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಉಂಟು. ಅದು ಹೇಗೆ? ಧರ್ಮರಹಿತವಾದ ಮಾರ್ಗದಲ್ಲಿ. ಅದೇ ಪ್ರಕಾರವಾಗಿ ಸಂಸ್ಥೆ ಸ್ಥಾಪನೆ ಆಗಿ ಎಷ್ಟೋ ವರ್ಷಗಳಿತ್ತು. ಅದರಲ್ಲಿ ದುಡಿಯುವಂಥ ಕೆಲವೆಲ್ಲ ವ್ಯಕ್ತಿಗಳು ಕೂಡ ಏನೋ ಒಂದು ಸ್ವಾರ್ಥ ದೃಷ್ಟಿಯಿಂದ ನಮಗೆ ಸಿಕ್ಕಬೇಕು, ಅದರ ಫಲ ನಮಗೂ ಕೂಡ ಸಿಕ್ಕಬೇಕು ಅಂತ ಒಂದು ಆಸೆ ಎಲ್ಲರಿಗೂ ಕೂಡ ಇರ್ತದೆ. ಆದರೆ ದುರಾಸೆ ಇರಬಾರ್ದು. ನನಗೂ ಕೂಡ ಆಸೆ ಉಂಟು, ನಾನು ಕೋಟ್ಯಾಧೀಶ ಆಗಬೇಕು ಅಂತ. ಆದರೆ ಅದಕ್ಕೆ ತಕ್ಕವಾದ ನಾವು ಕರ್ತವ್ಯ ಮಾಡಿದ ಮಾತ್ರವೇ ನಮಗೆ ಆ ಫಲ ಸಿಗ್ತದೆ. ಶಿವಾಯಿ ಅಧರ್ಮ ಮಾರ್ಗದಿಂದ ಹೋದಂಥ ಪಕ್ಷದಲ್ಲಿ ಖಂಡಿತವಾಗಿ ಕೂಡ ಭಗವಂತ ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಬಿಡ್ತಿಲ್ಲ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಅವರ ಒಟ್ಟಿಗೆ ಸೇರಿದಂಥ ಕೆಲವೆಲ್ಲ ವ್ಯಕ್ತಿಗಳೆಲ್ಲ ಏನೋ ನಮಗೆ ಆ ಕಂಪನಿಯಿಂದ ನಮಗೆ ಸಿಕ್ಕಬೇಕು ಅಂತ ಹೇಳಿ ಏನೋ ಷಡ್ಯಂತ್ರಗಳಲ್ಲಿ ಮಾಡಿದ್ದಿರ್ಬೋದು. ನಮಗೆ ಅವರ ಕಂಪನಿ ವಿಷಯಗಳು ಏನು ಕೂಡ ನಮಗೆ ವಿಶೇಷವಾದ ತಿಳುವಳಿಕೆ ಇಲ್ಲ. ಯಾಕಂತೇಳಿ ನಾವು ಅವರ ಮನೆಗೆ ಪೂಜಾ ಸಾಹಿತ್ಯಕ್ಕೆ ಅಥವಾ ಇನ್ನಿತರ ಏನು ಹೋಮ ಹವನಾದಿಗಳಿಗೆ ನಾವು ಮಾತ್ರ ಹೋಗೋದು. ಶಿವಾಯಿ ಅವರ ಅಂತರ್ಗತವಾದ ವ್ಯವಹಾರಕ್ಕೆ ನಮಗೇನು ಕೂಡ ನಮಗೇನು ಕೂಡ ಗೊತ್ತಿಲ್ಲ. ಆದ್ದರಿಂದ ಅಂಥ ಸಂದರ್ಭಕ್ಕೆ ನಾವು ಹೋದಾಗ ಕೂಡ ಅವರ ವಿಷಯವನ್ನು ನಾವು ನೋಡುವಾಗ ಏನಾಗ್ತದೆ ಅಂತ ಹೇಳಿದರೆ ಅವರು ಸತ್ಯವನ್ನು ಬಿಟ್ಟು ಹೋಗದೇ ಇಲ್ಲ. ದೇವಸ್ಥಾನಕ್ಕೆ ಎಷ್ಟೋ ಅವರು ಸಹಾಯ ಮಾಡಿದ್ದಾರೆ, ಇನ್ನಿತರ ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದಾರೆ, ಕೈ ಎತ್ತಿ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ನಾವು ಸಣ್ಣದಿರುವಾಗ ಈ ಮಲ್ಪೆಯ ಮಧ್ವರಾಜರು ಅಂತ ಇದ್ದರು. ಒಂದು 40-50 ವರ್ಷಗಳ ಹಿಂದೆ ಯಾರು ಕೂಡ ಅವರ ಹತ್ರ ಹೋದರೆ ಅವರು ಕೈ ಎತ್ತಿ ಕೊಡುವವರು. ಅದೇ ಪ್ರಕಾರವಾಗಿ ಇವರು ಅಥವಾ ಇವರ ಹಿರಿಯರು ಕೂಡ ಕೈ ಎತ್ತಿ ಕೊಡುವಂಥ ಒಂದು ಸಾಮರ್ಥ್ಯ ಇದ್ದವರು. ದಾನ ಬುದ್ಧಿ, ಕರ್ಣನಿಗೆ ಹೇಗೆ ದಾನ ಬುದ್ಧಿ ಉಂಟ ಅದೇ ಪ್ರಕಾರವಾಗಿ ಎಷ್ಟೋ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಭಗವಂತನ ಕೆಲವೆಲ್ಲ ನಮಗೆ ಈ ಸಮಯಗಳು ಪ್ರತಿಕೂಲ ಸ್ಥಿತಿ ಬಂದಾಗ ನಾವೆಲ್ಲ ಸಿಕ್ಕಿಬಿಡ್ತೇವೆ. ಯಾರನ್ನು ಕೂಡ ಭಗವಂತ ಬಿಡ್ದಿಲ್ಲ. ಅವನವನ ಸ್ಥಿತಿಗಳು ಸರಿ ಇದ್ದಂಥ ಗ್ರಹಗಳು ಸರಿಯಾಗಿ ಇದ್ದಂಥ ಪಕ್ಷದಲ್ಲಿ, ಅನುಕೂಲ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ನಮಗೆ ಏನು ಕೂಡ ಮಾಡಿದರೂ ಕೂಡ ನಮಗೆ ತೊಂದರೆ ಬರೋದಿಲ್ಲ. ಆದರೆ ಪ್ರತಿಕೂಲ ಸ್ಥಳ ಇದ್ದಂಥ ಗ್ರಹಗಳು ಕೆಲವೆಲ್ಲ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ತೊಂದರೆಯನ್ನು ವಿಮೋಚನೆ ಮಾಡುವಂಥ ಒಂದು ಶಕ್ತಿ ಭಗವಂತನಲ್ಲಿ ಉಂಟು. ಅದರಿಂದ ಅವನತ್ತೇ ನಾವು ಪ್ರಾರ್ಥನೆ ಮಾಡೋದು. ಈ ಸಂಸ್ಥೆಗೆ ಬಂದಂಥ ಎಲ್ಲ ಅಪವಾದಗಳು ಅಥವಾ ಏನು ಅದಕ್ಕೆ ತೊಂದರೆಗಳುಂಟು ಅದೆಲ್ಲ ಆದಷ್ಟು ಬೇಗ ನಿವೃತ್ತಿ ಮಾಡಿ, ಮುಖ್ಯವಾಗಿ ಈಗ 92-93 ವರ್ಷ ಆಗಿದೆ ಅಮ್ಮನವರಿಗೆ. ಇನ್ನು ಕೂಡ ಒಂದು 7-8 ವರ್ಷ ಬದುಕುವ ಹಾಗೆ ಅವರಿಗೆ ಆರೋಗ್ಯ ಸಿಕ್ಕಬೇಕು ಅಂತ ಆದರೆ ಮನಸ್ಸಿಗೆ ನೆಮ್ಮದಿ ಬೇಕು. ಆ ಟೆನ್ಷನ್ ಉಂಟು ಅಂತ ಆದರೆ ಮನುಷ್ಯನಿಗೆ ಆರೋಗ್ಯ ಕಮ್ಮಿ ಆಗ್ತದೆ. ಅವರಿಗೆ ಕೂಡ ಈಗ ಹಾಗೆ ಎಷ್ಟೋ ವರ್ಷಗಳು ನೋಡ್ತಾ ಇದ್ದೇವೆ. ಲವಲವಿಕೆಯಿಂದ ಆ ಸರೋಜನಿ ಅಮ್ಮನವರು ಈಗ ತಾನೇ ಅವರಿಗೆ ಒಂದು ನಮೂನೆ ಎಂದು ಮಧ್ಯಾಹ್ನ ಸಮಯಕ್ಕೆ ಹೇಗೆ ಸೂರ್ಯನಿಗೆ ಮೋಡ ಬಂದರೆ ಪ್ರಕಾಶ ಕಾಣದಿಲ್ಲವೋ ಅದೇ ಪ್ರಕಾರವಾಗಿ ಅವರಿಗೆ ಒಂದು ಮೌಢ್ಯದ ಒಂದು ಸ್ಥಿತಿ ಬಂದಿದೆ. ಚಿಂತನೆ, ಮನುಷ್ಯನಿಗೆ ಚಿಂತನೆ ಬಂದ ಕೂಡಲೇ ಏನಾಗ್ತಂದರೆ ನನಗೆ ಏನು ಕೂಡ ಬೇಡ ಅಂತ ಒಂದು ಪರಿಸ್ಥಿತಿ ಬರ್ತದೆ. ಆದರೆ ಅಂಥವರಿಗೆ ಬರಲಿಲ್ಲ. ಮಾತು ಎಲ್ಲ ಸರಿ ಉಂಟು. ನಾವೀಗ ಹೋದರೆ ಕೂಡ ಏನು ಒಂದು 50 ವರ್ಷಗಳ ಹಿಂದೆ ಏನು ನಡೆದಿದೆ ಅಂತ ಎಲ್ಲವನ್ನು ಕೂಡ ಅವರು ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಅವರ ಆ ಒಂದು ಏನು ಸಂಸ್ಥೆಗೆ ಬಂದಂಥ ಏನು ಕಪ್ಪು ಚುಕ್ಕೆ ಉಂಟ ಅದೆಲ್ಲ ಆದಷ್ಟು ಬೇಗ ನಮ್ಮ ಆರಾಧ್ಯ ಮೂರ್ತಿ ಆ ಲಕ್ಷ್ಮೀ ವೆಂಕಟ ನಿವೃತ್ತಿ ಮಾಡಿಕೊಳ್ಳಿ. ಅವರ ಆ ಒಂದು ಸಂಸ್ಥೆ ಹಿಂದೆ ಹೇಗೆ ಒಳ್ಳೆ ರೀತಿ ನಡೆದಿತ್ತ, ಯಾಕಂತ ಹೇಳಿದರೆ ಮಧುಸೂದನ್ ಕುಶಿಯವರು ಆಲ್ ಇಂಡಿಯಾ ಬಿಡಿ ಮ್ಯಾನುಫ್ಯಾಕ್ಚರ್ಸ್ ಪ್ರೆಸಿಡೆಂಟ್ ಆಗಿದ್ದರು. ಇಡೀ ನಮ್ಮ ದೇಶದ ಒಂದು ಉತ್ಪಾದಕರ ಒಂದು ಸಂಸ್ಥೆ ಅಧ್ಯಕ್ಷರಾಗಬೇಕು ಅಂತ ಆದರೆ ಅವ್ರದ್ದು ಎಷ್ಟು ಕೆಪಾಸಿಟಿ ಅಂತ ಉಂಟು ನೋಡಿ. ನಾವು ನಮ್ಮ ಮನೆಯಲ್ಲಿ ನಮಗೆ ಅಧಿಕಾರ ಇಲ್ಲ. ಆಗಿರುವಾಗ ಇಡೀ ದೇಶದ ಒಂದು ಬಿಡಿ ಉತ್ಪಾದಕರ ಒಂದು ಸಂಸ್ಥೆ ಅಧ್ಯಕ್ಷರಾಗಬೇಕು ಅಂತ ಅವರ ಹತ್ರ ಎಷ್ಟು ಒಂದು ಶಕ್ತಿ ಇತ್ತು, ಸಾಮರ್ಥ್ಯತೆ ಉಂಟು. ಅದೇ ಸಾಮರ್ಥ್ಯತೆಯನ್ನು ಕೂಡ ಅವರ ಧರ್ಮಪತ್ನಿಯವರು ಕೂಡ ಹೊಂದಿದ್ದಾರೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಈ ಒಂದು ಏನು ಕಪ್ಪು ಚುಕ್ಕೆ ಉಂಟು ಅದನ್ನು ಆದಷ್ಟು ಬೇಗ ಭಗವಂತ ನಿವೃತ್ತಿ ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ. ಈ ಒಂದು ಏನು ಷಡ್ಯಂತ್ರದಿಂದ ಹೊರಗೆ ಬಂದು ಒಳ್ಳೆಯ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಅವರ ಸಂಸ್ಥೆ ಅವರ ಕೈಯಲ್ಲೇ ಇದ್ದು ಮುನ್ನಡೆಸುವಂಥ ಒಂದು ಜವಾಬ್ದಾರಿಯನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು, ಆಯುಷ್ಯವನ್ನು ಭಗವಂತ ಅವರಿಗೆ ಕೊಡಲಿ ಅಂತ ಹೇಳಿ ಈ ಅದರಲ್ಲಿ ಕೊಟ್ಟಾಗ ಪರಿಪೂರ್ಣವರು ಅದನ್ನು ಮುದ್ರಿಸ್ತಾ ಇರ್ತಾರೆ. ಸತ್ಯವನ್ನು ತಿಳಿತಾರ, ಸತ್ಯವನ್ನು ತಿಳಿಯದೆ. ಬಟ್ ಈ ವಿಷಯವು ಕೋರ್ಟಲ್ಲಿದ್ದು ಕೋರ್ಟಿಂದ ಅದರ ಬಗ್ಗೆ ನಮಗೆ ಇಂಜೆಕ್ಷನ್ ಸಿಕ್ಕಿ ಅದನ್ನು ಸರೋಜಿನಿ ಕುಶಿ ಅವರ ಪರವಾಗಿಯೇ ಇದೆ. ಅದಕ್ಕಾಗಿ ಒಂದು ಪ್ರೆಸ್ ಮೀಟಲ್ಲಿ ನಾವು ಅದನ್ನು
ಏನು ಹೇಳ ಬಯಸ್ತೀರಂದರೆ, ಇವರ ಬಗ್ಗೆ ಏನೋ ಹೆಸರು ನೀವು ಹೇಳಿದರು, ಅಂಥವರು ದೊಡ್ಡ ಒಂದು ಸಂಚು ಮಾಡುವಂಥ ಗ್ರೂಪ್ ಇವಾಗಲ್ಲ, ಒಂದು 2-3 ದಶಕದಿಂದನೇ ಈ ಪ್ಲ್ಯಾನನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರು ಏನೋ ಪ್ರಕಟಣೆ ಕೊಟ್ಟರು, ಅದಕ್ಕೊಂದು ನ್ಯಾಯ ಎಂಬುದಿದೆ. ನ್ಯಾಯವನ್ನು ಪೊಲೀಸು ಮತ್ತು ಅದರದ್ದು ದಾಖಲೆಗಳ ಇದರಿಂದ ನೋಡಿಕೊಂಡು ಅದಕ್ಕೆ ತನಿಖೆ ನಡೆದು ಅದಕ್ಕೊಂದು ಸೂಕ್ತವಾದ ಆದೇಶವನ್ನು ನ್ಯಾಯಾಲಯವು ಕೊಟ್ಟಿರುತ್ತದೆ. ಅದಕ್ಕೆ ಅವರು ಅದಕ್ಕೆ ಬೇಕಾದಂಥ ಒಂದು ಟ್ರಸ್ಟನ್ನು ಎಲ್ಲ ಫಾರ್ಮ್ ಮಾಡಿಟ್ಟಿದ್ದಾರೆ. PVS ಕೂಡ ಒಂದು ದೊಡ್ಡ ಟ್ರಸ್ಟೇ ಆಗಿದೆ. ಅದರ ಮುಖ್ಯವಾದ ಉದ್ದೇಶಗಳು ಬೇರೆ ಬೇರೆ ರೀತಿಯಲ್ಲಿದೆ. ಅದನ್ನು ಸಮಾಜದ ಒಂದು ಒಳಿತಿಗಾಗಿಯೇ ಒಂದು ಟ್ರಸ್ಟ್ ಅಂದರೆ ಎಷ್ಟೋ ಜನರಿಗೆ ನಾವು ಜಾಬ್ ಕೊಡ್ತೇವೆ, ಎಷ್ಟೋ ಜನರದ್ದು ಇವತ್ತು ಸ್ಕೂಲ್ ಇದೆ, ಕಾಲೇಜ್, ಅಲ್ಲಿ ತುಂಬ ಕಡಿಮೆ ಅಂದರೆ ಫೀಸೇ ಇಲ್ಲದಂಥ ಒಂದು ಫೀಸ್. ಅದು ಸುಮ್ಮನೆ ಒಂದು ಧರ್ಮಕ್ಕೆ ಏನು ಕೊಡಬಾರ್ದು, ಏನಾದರೂ ಒಂದು ಗುರುದಕ್ಷಿಣೆಯನ್ನು ತಗೊಳ್ಬೇಕು, ಆ ಥರದೊಂದು ಫೀಸ್ ತಗೊಂಡು ಕಾಲೇಜು ಸಂಸ್ಥೆಗಳನ್ನು ನಡೆಸ್ತಾ ಇದ್ದೇವೆ. ಸೊ ನಾವು ಸಮಾಜದವರೆಲ್ಲ ಸೇರಿಕೊಂಡು ಅವರ ಏನು ಉದ್ದೇಶ ಇದೆ, ಏನಿದೆ, ಅದರ ಕನಸುಗಳೇನಿವೆ, ಆ ಸಂಸ್ಥೆಯ ಸ್ಥಾಪಕರಾದ ಪುತ್ತು ವೈಕುಂಠ ಶೆಟ್ಟಿ ಅವರದ್ದು ಏನು ಉದ್ದೇಶವಿತ್ತು ಒಂದು ಸಂಸ್ಥೆ ಮಾಡುವಾಗ, ಅದನ್ನು ಮುಂದುವರಿಸಲು ನಾವೆಲ್ಲರೂ ವಾಲಂಟಿಯರ್ ಆಗಿ ಅದಕ್ಕೆ ಯಾವಾಗಲೂ ಇರ್ತೇವೆ. ಉತ್ತರದಾಯಕ ಒಂದು ಟ್ರಸ್ಟ್ ಅಂದರೆ ಅದಕ್ಕೊಂದು ಟ್ರಸ್ಟಿದು ಕಮಿಟಿ ಇರುತ್ತದೆ. ಟ್ರಸ್ಟಿದು ಕಮಿಟಿ ಫಾರ್ಮ್ ಆಗಿ ಅದಕ್ಕೆ ಯಾವುದೋ ಬೇಕಾದಂಥ ಒಂದು ನಿಯಮಗಳಿವೆ, ಕಾನೂನು ನಿಯಮಗಳಿವೆ, ಅದನ್ನೇ ಪಾಲಿಸುತ್ತಾ ಮುಂದೆ ಹೋಗ್ತೇವೆ. ಹೌದು, ಅದನ್ನು ಇವಾಗ ಅವರಿದ್ದ ಕಾರಣ ಅವರ ಮನಸ್ಸಲ್ಲಿ ಏನಿದೆ ಒಂದು 10 ಜನರ ಸಮ್ಮುಖದಲ್ಲಿ ಅದನ್ನೊಂದು ತೀರ್ಮಾನ ಮಾಡಿ ಮುಂದುವರಿಸ್ತೇವೆ.